ನಮಸ್ಕಾರ ಫ್ರೆಂಡ್ಸ್. ನೋಡಿ, ಇಲ್ಲಿ ಎಲ್ಲ ಐಟಮ್ಸ್ಗಳು ತಂದು ಇಟ್ಟಿದ್ದೀವಿ. ರೇಷನ್ನು, ತರಕಾರಿ ಎಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನೈಟೇ ಎಲ್ಲ ಐಟಮ್ಸ್ ಅವ್ರ ಮನೆ ಹತ್ರ ತಂದು ಇಟ್ಬಿಟ್ಟಿದ್ವಿ. ಇದು ಮಾರ್ನಿಂಗ್. ನಮ್ಮ ಇಬ್ಬರು ಹೆಲ್ಪರ್ಸು, ಆಮೇಲೆ 3 ಜನ ಆಂಟಿಯರು. ಅವರು ಚಪಾತಿ ಆಮೇಲೆ ಹೆಚ್ಕೊಡೋಕ್ಕೆ, ಅದೆಲ್ಲ ಪಾತ್ರೆಗಳೆಲ್ಲ ಕ್ಲೀನ್ ಮಾಡೋಕ್ಕೆ ಬಂದಿದ್ದಾರೆ. ಇದೆಲ್ಲ ನೋಡಿ, ರೇಷನ್ನು ಎಲ್ಲ ಪ್ರತಿಯೊಂದು ಐಟಮ್ಸ್, ರೇಷನ್ ಐಟಮ್ಸ್ ತಂದಿರೋದು. ಇದು ಕೇಟ್ರಿಂಗ್ ನಾವು ತೊಗೊಂಡಿರೋದಲ್ಲ, ಸೊ ಎಲ್ಲ ನಾವೇ ತರಬೇಕಾಗುತ್ತೆ. ತರಕಾರಿ ಎಲ್ಲ ಆಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆನೇ ಬಂದಿದ್ದರು. ನೋಡಿರಿ, ಫಾರ್ಚೂನ್ ಇದು ಚಪಾತಿ ಹಿಟ್ಟು ಬಳಸ್ತಿರೋದು. ಒಳ್ಳೆ ಕಂಪ್ನಿದೆ, ಎಲ್ಲ ಯೂಸ್ ಮಾಡೋದು ನಾವು. ಎಲ್ಲ ಥರ ಫಂಕ್ಷನ್ಸಿಗೂ ಕೇಟ್ರಿಂಗ್ ಸರ್ವಿಸ್ ಮಾಡಿಕೊಡ್ತೀವಿ. 20 ಮೆಂಬರ್ಸಿಂದ 2000 3000 ಮೆಂಬರ್ಸ್ ಇದ್ರೂ ಮಾಡಿಕೊಡ್ತೀವಿ. ಎನಿ ಫಂಕ್ಷನ್, ಬರ್ಡೇ ಇರ್ಬೋದು, ನಾಮಕರಣ, ಏನೇ ಮದುವೆ, ಎಂಗೇಜ್ಮೆಂಟು, ಎನಿ ಫಂಕ್ಷನ್, ಏನು ಫಂಕ್ಷನ್ ಇದ್ದರೂ ಮಾಡಿಕೊಡ್ತೀವಿ. ಮನೆ ಓಪ್ನಿಂಗು, ನಾಮಕರಣ, ಎಲ್ಲ ಥರ ಫಂಕ್ಷನ್ಸು. ನೋಡಿ, ಎಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ. ಈ ಕಡೆ ಒಗ್ಗಿಗೆ ಇಟ್ಕೊಂಡಿದ್ದಾರೆ, ಗೋಧಿ ಒಗ್ಗಿ. ಆ ಕಡೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದಾರೆ. ಇದು ಅವಲಕ್ಕಿ ಮಾಡಿದರು. ನೋಡಿ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಬರುತ್ತೆ, ಡಿಸ್ಕ್ರಿಪ್ಷನ್ನಲ್ಲೂ ಹಾಕಿರ್ತೀನಿ. ನಿಮ್ಮದೇನಾದರೂ ಫಂಕ್ಷನ್ಸಿಗೆ ದಾವಣಗೆರೆಯಲ್ಲೇ ನೀವಿದ್ದು ಏನೇ ಫಂಕ್ಷನ್ಸ್ ಇದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವಾಟ್ಸಪ್ಪಲ್ಲಿ ನೀವು ಹಾಯ್ ಅಂತ ಮೆಸೇಜ್ ಮಾಡಿ ಆರ್ಡ್ರ್ ಇದೆ ಅಂತ ಹೇಳಿದರೆ ನಾವು ರಿಪ್ಲೈ ಮಾಡ್ತೀವಿ. ನೋಡಿ, ತಿಂಡಿ ರೆಡಿ ಆಯಿತು. ತಿಂಡಿ ಅವಲಕ್ಕಿ ಹೇಳಿದರು. ಅವಲಕ್ಕಿ, ಮಿರ್ಚಿ ಮತ್ತು ಶೇವ್ ಹಾಕ್ಕೊಟ್ಟಿದ್ವಿ ನಾವು ಮೇಲ್ಗಡೆ. ಕಾಂಪ್ಲಿಮೆಂಟಾಗಿ ಶೇವೇನು ಅವರು ಹೇಳಿದ್ದಿಲ್ಲ, ನಾವು ಕಾಂಪ್ಲಿಮೆಂಟಾಗಿ ಕೊಟ್ಟಿದ್ವಿ. ಎಲ್ಲ ರೆಡಿ ಮಾಡ್ತಿದ್ದಾರೆ. ನೋಡಿ, ನಮ್ಮ ಮನೆಯವರು ಎಲ್ಲ ಕಲಿಸ್ತಾ ಇದ್ದಾರೆ. ತುಪ್ಪ ಹಾಕ್ತಿದ್ದಾರೆ. ಸ್ವಸ್ತಿಕ್ ತುಪ್ಪ ಹಾಕ್ತಿದ್ದಾರೆ. ಅದು ಚೆನ್ನಾಗಿರುತ್ತೆ. GRB ಹೆಂಗಿರುತ್ತೋ ಸೇಮ್ ಆ ಥರನೇ ಇರುತ್ತೆ. ಚೆನ್ನಾಗಿತ್ತು. ಗೋಧಿ ಹುಗ್ಗಿಗೆ ತುಪ್ಪ ಹಾಕ್ತಿದ್ದಾರೆ. ಸ್ವೀಟಿಗೆಲ್ಲ ಸ್ವಲ್ಪ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಫ್ಲೇವರು. 100 ಮೆಂಬರ್ಸಿಂದಿತ್ತು ಫ್ರೆಂಡ್ಸ್. ಇದು 120. ನಾವು ಜಾಸ್ತಿನೇ ಮಾಡಿರ್ತೀವಿ ಅವರು ಹೇಳಿದ್ದಕ್ಕಿಂತ. ನೋಡಿ, ಮಿಲ್ಕ್ ಮೇಡ್ ಹಾಕ್ತಾಯಿದ್ದಾರೆ. ಈಗ ಫುಲ್ಲು ಒಂದು ಡಬ್ಬಿನ ಸುರಿದು ಬಿಡ್ತಾರೆ. ಟೇಸ್ಟ್ ಮಾತ್ರ ಫ್ರೆಂಡ್ಸ್ ಸೂಪರಾಗಿತ್ತು. ಗೋಧಿ ಹುಗ್ಗಿದು ಎಲ್ಲ ಐಟಮ್ಸು ಚೆನ್ನಾಗಿತ್ತು. ನಿಮಗೆಲ್ಲ ತೋರಿಸ್ತೀನಿ ಬನ್ನಿ, ಏನೇನು ರೆಡಿ ಮಾಡಿದ್ವಿ, ಏನೇನು ರೆಡಿಯಾಗಿತ್ತು ಅಂತ ಎಲ್ಲ ತೋರಿಸ್ತೀನಿ. ಬೆಳಗ್ಗೆನೇ ಎಲ್ಲ ಬಂದು ಇನ್ ಟೈಮಿಗೆ ಎಲ್ಲ ರೆಡಿ ಮಾಡಿ ಕೊಟ್ವಿ. ಅವರು 12:30 1 ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಇರಬೇಕು ಅಂದಿದ್ರು. ನಾವು 12 ಗಂಟೆಗೆ ಎಲ್ಲ ಪ್ರಿಪೇರ್ ಆಗಿತ್ತು, ಎಲ್ಲ ರೆಡಿ ಮಾಡಿದ್ವಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನೀವಾಗ ನಮ್ಮ ಫಸ್ಟ್ ವಿಡಿಯೋನ ನೋಡ್ಬೋದು. ಹೀಗೆ ನಮ್ಮನ್ನು ಹರಿಸಿ ಬೆಳೆಸಿ ನಮ್ಮ ಕನಸನ್ನು ನನಸಾಗಿಸಿ. ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ಸೇರಿಕೊಂಡು ಎಲ್ಲರೂ ಸೇರಿ ಮಾಡ್ತಿದ್ದೀವಿ. ನೋಡಿ, ಬಜ್ಜಿ, ಹತ್ತಿಕಾಯಿ ಅಂತಾರಲ್ಲ, ಬಜ್ಜಿ ಮಾಡ್ತಾಯಿದ್ದಾರೆ. ಇಲ್ಲಿ ಚಪಾತಿ ಮಾಡ್ತಿದ್ದಾರೆ. ಆಯಿತು, ಇನ್ನೇನು ಫುಲ್ಲು ತಿಂಡಿ ತಿಂತಿದ್ದಾರೆ. ಇದು ಬೆಳಗ್ಗೆ ಟೈಮು. ನಾವಾಗಲೇ ಎಲ್ಲ ರೆಡಿ ಆಗಿತ್ತು. 90% ಎಲ್ಲ ರೆಡಿಯಾಗಿತ್ತು. ಇನ್ನೊಂದು ಅವರಲ್ಲಿ ಎಲ್ಲ ರೆಡಿ ಆಗಿಬಿಟ್ಟಿರ್ತಿತ್ತು.
ಏನೇ ಫಂಕ್ಷನ್ಸ್ ಇದ್ದರೂ ಫ್ರೆಂಡ್ಸ್, ನಿಮ್ಮದೇನೇ ಸ್ಪೆಷಲ್ ಒಕೇಶನ್ಸ್ ಏನೇ ಇದ್ರೂ, ಮದುವೆ, ಮನೆ ಓಪ್ನಿಂಗು, ಏನೇ ಫಂಕ್ಷನ್ಸ್ ಇದ್ದರೂ ನಮಗೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವಾಟ್ಸಪ್ಪಲ್ಲಿ ನೀವು ಹಾಯ್ ಅಂತ ಮೆಸೇಜ್ ಮಾಡಿ ಆರ್ಡ್ರ್ ಇದೆ ಅಂತ ಹೇಳಿದರೆ ನಾನು ರಿಪ್ಲೈ ಮಾಡ್ತೀನಿ. ನೋಡಿ, ಚಿತ್ರಾನ್ನ, ಪಲ್ಯ, ಎಣ್ಗಾಯಿ ಪಲ್ಯ, ಮತ್ತು ಇದು ಬಜ್ಜಿ, ಹತ್ತಿಕಾಯಿ, ಇಲ್ಲಿ ಗೋಧಿ ಹುಗ್ಗಿ, ಇದು ಕಾಳು ಪಲ್ಯ, ಅನ್ನ, ಈ ಕಡೆ ಸಾರು ಇಟ್ಟಿದ್ದಾರೆ, ಇದು ಬಜ್ಜಿ ಮಾಡ್ತಿದ್ದಾರೆ, ಇಲ್ಲಿ ಸಾರಂತೂ ತುಂಬ ಚೆನ್ನಾಗಾಗಿತ್ತು. ಇದು ಕೋಸಂಬರಿ, ಇಲ್ಲಿ ಚಪಾತಿ, ಬಿಸಿ ಬಿಸಿ ಚಪಾತಿ ರೆಡಿ ಮಾಡ್ತಿದ್ದಾರೆ. ನೋಡಿ, ಎಲ್ಲರೂ ಊಟ ಮಾಡ್ತಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಒಬ್ಬರು ಏನೂ ಒಂದು ಡಿಫಾಲ್ಟ್ ಹೇಳಿಲ್ಲ. ಮಜ್ಜಿಗೆನೂ ಇತ್ತು, ನಾನು ನಿಮಗೆ ತೋರಿಸ್ಲಿಲ್ಲ, ಮರೆತೆ ತೋರಿಸೋದು. ಮಜ್ಜಿಗೆನೂ ಇತ್ತು. ಇವನು ನೋಡಿ, ನಮ್ಮ ಸಮರ್ಥ ಲಾಸ್ಟಿಗೆ ಈವ್ನಿಂಗು ಅವನು ಬಂದು ನಮ್ಮ ಜೊತೆ ಜಾಯ್ನ್ ಆದ. ಎಲ್ಲಿದ್ದರೂ ಅವನು ಬರ್ತಾನೆ. ಸರಿ ಫ್ರೆಂಡ್ಸ್, ಸಿಗೋಣ ಮತ್ತೆ ಮುಂದಿನ ವಿಡಿಯೋನಲ್ಲಿ. ಬಾಯ್.